ಇನ್ನು ವಿಧಾನಸಭೆಯಲ್ಲೂ ಕೂಡ ಇದು ಪ್ರತಿಧ್ವನಿಸ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಮಾತಾಡಿದ್ರು. ಎಲ್ಲೋ ಕಡೆಗೆ ಏನು ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆಯನ್ನು ಒಬ್ಬ ಕೂಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ ಬಾಯಿ ಮುಚ್ಚುವಂಥ ಪ್ರಯತ್ನವನ್ನು ಮಾಡಲಾಯಿತು. ಜೊತೆಗೆ ಇವನು ಈ ಮೂಲತಃ ತುಮಕೂರು ಭಾಗದ ಕಡೆಯ ಕಾರ್ಯಕರ್ತ ಅನ್ನುವಂಥ ಆರೋಪವನ್ನು ಅಶೋಕ್ ಮಾಡಿದರು. ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ. ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ ಅವನು ಬಾಯಿ ಮುಚ್ತಾನೆ. ತಾವು ಈಗ ಇಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ತಾನೆ? ಅವರು ಯಾರೋ ಅವನ ಹೆಸರು ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ತಾರೆ ಬಾಯಿ? ಪಾಕಿಸ್ತಾನ ಅಂದಿದ್ಕೆ ಬಾಯಿ ಮುಚ್ಚಿದ್ದವರು. ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ. ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ದಕ್ಷ ಅವನು ಬಾಯಿ ಮುಚ್ತಾನೆ. ತಾವು ಈಗ ಇಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ತಾನೆ? ಅವರು ಯಾರೋ ಅವನ ಹೆಸರು ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ತಾರೆ ಬಾಯಿ? ಪಾಕಿಸ್ತಾನ ಅಂದಿದ್ಕೆ ಬಾಯಿ ಮುಚ್ಚಿದ್ದವರು. ಇದು ಅಶೋಕ್ ಅವರ ಪ್ರಶ್ನೆ. ಯಾಕೆ ನಾಸೀರ್ ಹುಸೇನ್ಗೆ ಏನಾದರೂ ಜಯಕಾರ ಮೊಳಗ್ತಾ ಇತ್ತು ಅಂತಂದ್ರೆ ಯಾಕೆ ಬಾಯಿ ಮುಚ್ಚಕ್ಕೆ ಹೋಗ್ತಾರೆ? ಹಾಗಾದ್ರೆ ಅವನೇನೋ ಎಡಬಟ್ಟ ಕೂಗಕ್ಕೆ ಹೋಗ್ತಿದ್ದ, ಅದಕ್ಕೋಸ್ಕರ ಅವನನ್ನು ಬಾಯಿ ಮುಚ್ಚಿದ್ರು ಅನ್ನುವಂಥ ಆರೋಪ ಅಶೋಕ್ ಅವರದು. ಸೊ ಈ ರೀತಿ ಏನು ಅಂದರೆ ಈ ವಾದ ಪ್ರತಿವಾದ ಆಗೇ ಆಯಿತು. BJP ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ತು. ಇನ್ನು ಸುನಿಲ್ ಕುಮಾರ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಜಯೋತ್ಸವದ ಸಂದರ್ಭದಲ್ಲಿ ಘೋಷಣೆಗಳನ್ನ ಕೂಗಿದ್ದು ಅಂತಾದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೇನಾಗಬೇಕು? ಇದರಲ್ಲಿ ಯಾವುದೋ ರಾಜಕೀಯ ಪಾರ್ಟಿಗಳ ಮೇಲಾಟಗಳ ವಿಷಯ ಇಲ್ಲವೇ ಇಲ್ಲ. ಪಾಕಿಸ್ತಾನದ ಪರವಾದಂತ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಯಾರೇ ಆಗಲಿ, ಅದು ವಿಧಾನಸೌಧದ ಒಳಗೆ ಇರಬಹುದು, ವಿಧಾನಸೌಧದ ಹೊರಗೆ ಇರಬಹುದು, ಆ ರೀತಿಯಾದಂತಹ ಮಾನಸಿಕತೆಗಳು ಇರುವಂತ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸಬೇಕು. ಇದರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು. ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗೆ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಬಂದಿದ್ರು ಕೂಡ ತಪ್ಪೇ. ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ನಿನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ 2-3 ನಿಮಿಷಗಳಲ್ಲಿ ವಿಜಯೋತ್ಸವವನ್ನು ಎಲ್ಲರೂ ಕೂಡ ಆಚರಿಸಬೇಕು, ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ. ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ, ಬೇರೆ ಯಾವ ರೂಪದಲ್ಲಾದರೂ ಕೂಡ ಸಂತೋಷಗಳು ನಡೀಲಿ. ಆದರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ಈಗ ಬಂದು ಲೇಟ್ ಬರ್ತೀರಿ. ಈಗ ನಿಮ್ಗೆ ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರ ಮಾತು ಈಗ ಮತ್ತೆ ಮಾತಾಡಿ. ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ಬಿಡಿದವ್ರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ. ಆಯ್ತು, ನೀವು ಮತ್ತೆ ಸತ್ಯ ಹೇಳಿ, ವಿಚಾರಣೆ ಅಂತ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ, ನೀವು ಸತ್ಯ ಹೇಳಿ. ನೆಕ್ಸ್ಟ್ಗೆ ನಾನು ಮಾತಾಡ್ಲಿಕ್ಕೆ ಕೊಡ್ತೇನೆ, ಅವಕಾಶ ಕೊಡ್ತೇನೆ. ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ. ನೀವು ವಿಡಿಯೋ ನೋಡ್ಬೋದು, ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ. ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು? ಪಾಕಿಸ್ತಾನ್ ಜಿಂದಾಬಾದ್. ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಏನು ಹೇಳಿದ್ರು ಬನ್ನಿ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಕೂಡ ಒಂದು ಅಂಗ, ಅವಕಾಶ ಕೊಟ್ಟಿಲ್ಲ. ಪಾಕಿಸ್ತಾನ್ ಫ್ಲಾಗ್ ಅನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ರು. ನೀವೇ ಮಾಡ್ತಿರ್ಬೋದು. ಮಾತಾಡ್ತಾರೆ ಅಧ್ಯಕ್ಷರೇ, ಸಬ್ಜೆಕ್ಟ್ ಮಾತಾಡಿ. ನಿಮ್ಮ ಆಡ್ಸಿದ್ರು ಪಾಕಿಸ್ತಾನ್ ಫ್ಲಾಗ್, ಇದನ್ನು ಕೂಡ ನೀವೇ ಮಾಡ್ತಿರ್ಬೋದು. ಇದ್ರ ಬಗ್ಗೆ ತನಿಖೆ ಇವರೇ ಮಾಡ್ತಿರ್ಬೋದು. ಇದೆಲ್ಲ ಉದ್ದೇಶಪೂರ್ವಕವಾಗಿ ಗಲಾಟೆ ಅಪಲಿ ಅಂತ ಹೇಳಿ ಎಲ್ಲ ಷಡ್ಯಂತ್ರ ಮಾಡ್ತಕ್ಕಂಥವ್ರು ನೀವೇ ಇರ್ಬೋದು. ಆಯ್ತು, ನೀವೇ ಮಾಡ್ತಿರ್ಬೋದು. ಯಾರಿಗೆ ಗೊತ್ತು? ನೀವೇ ಮಾಡ್ತಿರ್ಬೋದು. ಪಾಪ ನಾಸೀರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ?
ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾವು ಈ ಚಿಂತಕರ ಚಾವಡಿ ಅಂತೀವಿ ವಿಧಾನ ಪರಿಷತ್ನ, ಆದರೆ ಇವತ್ತು ನಾಯಕರುಗಳು ಮಾತಾಡಿದಂಥ ರೀತಿ ಇದೆಯಲ್ಲ, ತೋಳೇರಿಸಿದ್ದಿದೆಯಲ್ಲ, ಅದರಲ್ಲೂ ಏನಂದರೆ ಏಕವಚನದ ಪದ ಬಳಕೆ, ಕೆಟ್ಟ ಕೊಳಕ ಮಾತುಗಳನ್ನು ನಾವು ಬೀಪಾಗಿ ತೋರಿಸಬೇಕಾಯಿತು ಜಬ್ಬರ್ ಮಾತಾಡಿದಂಥ ಮಾತುಗಳನ್ನು. ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ? ಅದಾದಮೇಲೆ ರವಿಕುಮಾರ್ ತೋಳೇರಿಸ್ಕೊಂಡು ಜಬ್ಬರ್ ಕಡೆಗೆ ಹೋಗಿದ್ದು ಏನಿದೆಲ್ಲ ಇದು? ಒಂದು ಕಡೆಗೆ ಅದು, ಇನ್ನೊಂದು ಕಡೆಗೆ ವಿಧಾನಸಭೆಯಲ್ಲೂ ಕೂಡ ಇದು ಪ್ರತಿಧ್ವನಿಸಿರುವಂಥದ್ದು. ಏನೇನು ನಡೀತಾ ಇದೆ ಈ ವಿಚಾರ ಸಂಬಂಧಪಟ್ಟಂಗೆ? ರಂಗನಾಥ್, ಚಿಂತಕರ ಚಾವಡಿಯನ್ನ ಎಲ್ಲೋ ಒಂದ್ ಕಡೆ ಹಿರಿಯ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭೆಯ ಸದಸ್ಯರು ಕೂಡ ಮಕ್ಕಳಾಟಿಕೆ ತರ ಭಾವಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮತ್ತು ಅನುಮಾನಗಳು ಮೂಡ್ತಾ ಇದ್ದಾವೆ. ಸರ್ಕಾರವೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಸ್ಪಷ್ಟವಾದಂಥ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ, ಸ್ಪಷ್ಟವಾದಂಥ ಉತ್ತರವನ್ನ ಕೊಡ್ತಾ ಇಲ್ಲ. ತನ್ನ ಧಾಟಿಯನ್ನ ಎಲ್ಲೋ ಒಂದ್ ಕಡೆ ಸಮರ್ಥನೀಯ ರೀತಿಯಲ್ಲಿ ಸರ್ಕಾರ ಮಾತನಾಡೋದಕ್ಕೆ ಹೊರಟಿರುವಂಥದ್ದು ಕೂಡ ಸಹಜವಾಗಿಯೇ ಬಿಜೆಪಿಯ ಸದಸ್ಯರ ಆಕ್ರೋಶ ಕೆರಳುವಂತ ರೀತಿಯಲ್ಲಿ ಮಾಡ್ತಾ ಇದೆ. ವಿಧಾನ ಪರಿಷತ್ನಲ್ಲೂ ಅಷ್ಟೇ, ವಿಧಾನಸಭೆಯಲ್ಲೂ ಕೂಡ ಅಷ್ಟೇ, ಸರ್ಕಾರ ಟು ದ ಪಾಯಿಂಟ್ ಮಾತಾಡಿ, ಹೌದು ನಿನ್ನೆ ಘೋಷಣೆಯನ್ನ ಕೂಗಿದಂತವ್ರನ್ನ ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂತ ಒಂದು ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ರೆ ಇಡೀ ಪ್ರಕರಣ ಮುಗ್ದೇ ಹೋಗ್ತಿತ್ತು. ಆದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ಸಮರ್ಥನೀಯ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸಚಿವರು ಕೂಡ ಇದನ್ನ ಮಾಧ್ಯಮಗಳ ಊಹಾಪೋಹದ ಸೃಷ್ಟಿ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟಂತ HK ಪಾಟೀಲ್ ಅವರು FSL ವರದಿ ಬಂದ ಬಳಿಕ ನಾವು ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗಿ ಅದೇ HK ಪಾಟೀಲ್ ಅವರು ಕಾನೂನು ಸಚಿವರು ಹೇಳ್ತಾರೆ, ಇಲ್ಲ ಇದು ಕೇವಲ ಮಾಧ್ಯಮಗಳ ಸುಳ್ಳು ಸೃಷ್ಟಿ ಅನ್ನುವಂತ ಮಾತನ್ನ ಸ್ವತಃ ಕಾನೂನು ಸಚಿವರು ಹೇಳ್ತಾರೆ. ಸಹಜವಾಗಿ ಇದು ವಿರೋಧ ಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೇ ಕಾರಣಕ್ಕೋಸ್ಕರ ಬಿಜೆಪಿಯ ರವಿಕುಮಾರ್ ಅವರು ಸರ್ಕಾರ ಇದು ದೇಶದ್ರೋಹದ ಸರ್ಕಾರ ಅನ್ನುವಂತ ಒಂದು ಮಾತುಗಳನ್ನ ಪದವನ್ನ ಬಳಕೆ ಮಾಡಿದ್ರು. ಈ ಪದ ಬಳಕೆಗೆ ಸರ್ಕಾರ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಿತ್ತು. ಆದ್ರೆ ಅದಕ್ಕೆ ಉತ್ತರ ಕೊಡುವಂತ ಸರ್ಕಾರ ಆ ರೀತಿಯ ಧಾಟಿಯಲ್ಲಿ ಹೋಗ್ಲೇ ಇಲ್ಲ. ಸಮರ್ಥನೀಯ ಧಾಟಿಯಲ್ಲಿ ಇಳಿದಂತಹ ಅಬ್ದುಲ್ ಜಬ್ಬರ್ ಅವರು ಅವನ ಬಾಯಿ ಮುಚ್ಚಿಸಬೇಕು ಅನ್ನುವಂತ ಮಾತನಾಡ್ತಾರೆ. ರವಿಕುಮಾರ್ ಅವರ ಬಾಯಿ ಮುಚ್ಚಿಸೋದಕ್ಕೆ ಹೊರಟಂತ ಅಬ್ದುಲ್ ಜಬ್ಬರ್ ಅವರು ನಿನ್ನೆ ಘಟನೆ ನಡೆದಂತ ಸಂದರ್ಭದಲ್ಲಿ ಅವರ ಬಾಯಿ ಮುಚ್ಚಿಸಬಹುದಿತ್ತು. ಈ ರೀತಿಯ ಧಾಟಿ ಎಲ್ಲ ಒಂದ್ ಕಡೆ ಸಹಜವಾಗಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಒಳಗೆ ಬಿಜೆಪಿಗರ ಮತ್ತು ಉಳಿದಂತ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಚಿವರು ಖಂಡನೀಯ ಮಾತುಗಳನ್ನ ಆಡಬೇಕಾದಂತವರು ಬಿಜೆಪಿಯ ನಾಯಕರ ವಿರುದ್ಧ, ಬಿಜೆಪಿಯ ಶಾಸಕರ ವಿರುದ್ಧ ವೈಯಕ್ತಿಕ ಟೀಕೆಗೆ ಇಳಿದಿದ್ದಾರೆ. ಸಂತೋಷ್ ಲಾಡ್ ಇರಬಹುದು, HK ಪಾಟೀಲ್ ಇರಬಹುದು, ದಿನೇಶ್ ಗುಂಡೂರಾವ್ ಇರಬಹುದು, ಯಾರು ಕೂಡ ಇದನ್ನ ಸಮರ್ಥನೆಯನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಥವಾ ಘಟನೆಯನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಅದನ್ನ ಸಮರ್ಥಿಸಿಕೊಳ್ಳುವಂತಹ ರೀತಿಯಲ್ಲಿ ಇಡೀ ಪ್ರಕರಣ ಬಿಂಬಿತ ಆಗ್ತಾ ಇದೆ. ಇದು ಎಲ್ಲ ಒಂದ್ ಕಡೆ ಸಹಜವಾಗಿಯೇ ಬಿಜೆಪಿಯ ಆಕ್ರೋಶ ಮತ್ತಷ್ಟು ಕೆರಳುವಂತ ರೀತಿಯಲ್ಲಿ ಮಾಡ್ತಾ ಇದೆ. ಅಬ್ದುಲ್ ಜಬ್ಬರ್ ಅವರು ಕೊನೆಗೆ ಸಭಾಪತಿಯವರ ಸೂಚನೆಯ ಮೇಲೆ ರವಿಕುಮಾರ್ ಅವರ ವಿರುದ್ಧ ತಾವು ಆಡಿದಂತಹ ಪದಪ್ರಯೋಗಕ್ಕೆ ಕ್ಷಮೆಯನ್ನ ಕೇಳಿದ್ರು. ಆದ್ರೆ ಅಲ್ಲಿಂದ ಶುರುವಾದಂತಹ ಮಾತು ಎಲ್ಲಿಂದ ಎಲ್ಲಿಗೋ ಹೋಗಿ ಇನ್ನೆಲ್ಲಿಗೋ ತಿರುವನ್ನ ಪಡೆದುಕೊಳ್ತಾ ಇದೆ. ಪಾಕಿಸ್ತಾನದ ವಿಚಾರ ಹೋಗಿ ಪ್ರಧಾನಮಂತ್ರಿಯವರ ಬಗ್ಗೆ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಅವರು ಎಕ್ಕಡ ಅನ್ನುವಂಥ ಪದವನ್ನು ಬಳಸುವಂತ ಮಟ್ಟಿಗೆ ಹೋಗಿ ನಿಲ್ತಾ ಇದೆ. ಚಿಂತಕರ ಚಾವಡಿ ಅನ್ನುವಂಥದ್ದನ್ನ ಹಿರಿಯ ನಾಯಕರೇ ಮರೆತು ಹೋಗಿದಾರಾ ಅಥವಾ ದೇಶದ ವಿಚಾರ ಬಂದಾಗ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲುವನ್ನ ಪ್ರದರ್ಶಿಸಬೇಕು ಅನ್ನುವಂಥದ್ದನ್ನ ಚಿಂತಕರ ಚಾವಡಿಯ ಹಿರಿಯ ಸದಸ್ಯರೇ ಮರೆತು ಹೋಗಿದಾರಾ ಅನ್ನುವಂಥ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರ ತನ್ನ ನಿಲುವು, ಹೌದು ನಿನ್ನೆ ಘೋಷಣೆ ಕೂಗಿದಂಥವ್ರನ್ನ ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂಥ ಒಂದು ಸ್ಪಷ್ಟವಾದ ಉತ್ತರವನ್ನ ಕೊಟ್ರೆ ಇಡೀ ಪ್ರಕರಣ ಮುಗಿದೋಗುತ್ತೆ. ಆದ್ರೆ ಸರ್ಕಾರ ಆ ರೀತಿಯಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಬಿಜೆಪಿಯ ಶಾಸಕರ ಆರೋಪಗಳನ್ನ ವೈಯಕ್ತಿಕ ಟೀಕೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ವೀಕಾರ ಮಾಡಿದಂತೆ ಕಾಣ್ತಾ ಇದೆ. ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪಗಳನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಪ್ರತಿಷ್ಠೆಯ ಕಣವಾಗಿ ರೂಪಿತ ಆದಂತೆ ಕಂಡು ಬರ್ತಾ ಇದೆ. ರಂಗನಾಥ, ಓಕೆ, ಧನ್ಯವಾದ ಪ್ರಸನ್ನ, ತಮ್ಮೆಲ್ಲ ಮಾಹಿತಿಗೆ. ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು ಪ್ರಸನ್ನ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಈ ಜಿಂದಾಬಾದ್ ಜಟಾಪಟಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ನಾಯಕರು ಏನಿಲ್ಲ, ಒಕ್ಕೋರಿಲ್ಲದ ಒಂದೇ ಒಂದು ಅಭಿಪ್ರಾಯ, ಕಾಂಗ್ರೆಸ್ಸಿಗೆ ಏನಾಗಿದೆ, ನಿಮಗೆ ಏನಾಗಿದೆ, ನಿಮಗೆ ನೀವು ಮೊದಲು ಇಂಥದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಬೇಡಿ, ಫಸ್ಟ್ ಇದನ್ನು ಖಂಡಿಸಿ, ಯಾವನಾದ್ರೂ ಒದ್ದೊಳಗಡೆ ಹಾಕ್ತೀವಿ, ಮೊದಲ ಮಾತು ನಿಮ್ಮದು ಬರಬೇಕು. ಪ್ರತಿ ಮಾತು ಕೂಡ ಅಸ್ತ್ರವಾಗುತ್ತೆ. ಇವತ್ತು ವಿಧಾನ ಪರಿಷತ್ ಚಿಂತಕರ ಚಾವಡಿ ಆಗಿರುವಂಥದ್ದೇನು? ಇವತ್ತು ಏನಾಗಿದೆ ಚಿಂತಕರ ಚಾವಡಿ? ಎಕಡಾನ ತನಕ ನೀವು ಪದಗಳನ್ನು ಬಳಸ್ತೀರಿ, ನೀನು ತಾನು ಅನ್ನುವಂಥ ಪದಗಳನ್ನು ಬಳಸ್ತೀರಿ, ಬರೀ ಸಮರ್ಥನೆಗಳು. ಮೊದಲು ಹಿಂಗೆ ಗೊತ್ತಾ, ಈ ಮುಲಾಜಿಲ್ದೇ ಒದ್ದೊಳಗಡೆ ಹಾಕ್ತೀವಿ, ಯಾರಂದರೂ ಕೂಡ ತಪ್ಪು. ಆ ಮಾತು ಕಾಂಗ್ರೆಸ್ ನಾಯಕರಿಂದ ಬರಲಿ. ನೀವು ಆಡುವಂಥ ಪ್ರತಿ ಮಾತು ಅಸ್ತ್ರವಾಗುತ್ತೆ. ಕಾಂಗ್ರೆಸ್ ನಾಯಕರುಗಳಿಗೆ ಅದ್ಯಾಕೆ ಬುದ್ಧಿ ಇಲ್ವೋ, ಅದ್ಯಾಕೆ ಹಿಂಗೆ ಮಾತಾಡ್ತಾರೋ ದೇವ್ರಿಗೇ ಗೊತ್ತು. ಈ ರೀತಿ ಸಮರ್ಥನೆ ಮಾಡಿದ್ರೆ ಇನ್ನಷ್ಟು ನೀವು ಕೆಳಗಡೆ ಬರ್ತೀರಿ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ.